26/11 ಮುಂಬೈ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂತಹ ಘಟನೆ. ಈ ಘಟನೆಗೆ ಕಾರಣಕರ್ತರಾದಂತಹ ಹಲವು ಉಗ್ರರ ಪೈಕಿ ಇದೀಗ ಉಗ್ರ ತೌರ್ ರಾನಾನನ್ನ ಭಾರತಕ್ಕೆ ಕರೆತರಲಾಗಿದೆ. ಇದರ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಈ ಒಂದು ಮುಂಬೈ ಸ್ಫೋಟದಲ್ಲಿ ದೇಶಕ್ಕಾಗಿ ತನ್ನ ಜೀವವನ್ನ ದಾನವಾಗಿ ಕೊಟ್ಟಂತಹ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೆ ಉನ್ನಿಕೃಷ್ಣನ್ ಅವರನ್ನ ಮಾತಾಡ್ಸೋಣ. ಸರ್, ನಮ್ಗೆಲ್ರಿಗೂ ಕೂಡ ಗೊತ್ತಿದೆ 26/11 ಅಂದ ತಕ್ಷಣ ಯಾವ ಥರದ್ದು ಫೀಲ್ ನಮಗೆಲ್ಲ ಆಗುತ್ತೆ ಅಂತ. ಸೊ ಫೈನಲಿ ನಾವೊಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಅಂತ ಅನಿಸುತ್ತೆ. ಉಗ್ರ ತೌರ್ ರಾನಾನನ್ನ ಈಗ ವಾಪಸ್ ಅಲ್ಲಿಂದ ಗಡಿಪಾರು ಮಾಡಿ ಇಲ್ಲಿಗೆ ತರಲಾಗಿದೆ. ಸೊ ಏನು ಹೇಳ್ತೀರಿ? ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವಾಗ ಇದೊಂದು ಗೆಲುವು ಅಂತ ಹೇಳ್ಬೋದಾ ನಾವು? ಖಂಡಿತವಾಗ್ಲೂ ಇದೊಂದು ಗೆಲುವಿನೇ. ಅಂದರೆ ನಾವು ನೆನೆಸ್ಕೊಳ್ಳೋ ಥರ ಒಂದು ಕ್ಲೋಷರ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಆಗೋಯ್ತು, ನಾವು ಎಲ್ಲ ಮುಗಿಸ್ಬೋದು ಅಂತ ಅಲ್ಲ. ಅವರ್ ಎಫರ್ಟ್ಸ್ ವಿಲ್ ಕಂಟಿನ್ಯೂ. ನಾವು ಕಂಟಿನ್ಯೂ ಮಾಡಿನೇ ಹೋಗೋದು. ಇಷ್ಟು ವರ್ಷ ಆದ್ರೇನು ನಾವು ಅನ್ನು ಬಿಡಲಿಲ್ಲ. ಅಂದರೆ ಈ ಕೇಸಿಂದ ನಾವು ಹಿಂದಿರುಗಿಸಿಲ್ಲ ಅಂತ. ಇದೊಂದು ಉದಾಹರಣೆ ಅದಕ್ಕೆ. ಇದು ಅವನ್ನ ಈಗ ನಾವು ವಾಪಸ್ ತಂದಿರುವುದು ವಿತ್ ಆಲ್ ಸಾರ್ಟ್ಸ್ ಆಫ್ ಎಗ್ರಿಮೆಂಟ್ಸ್ ಅದು ಇದು ಆಗಿ ಎಕ್ಸ್ಟ್ರಾಡೇಟ್ ಮಾಡಿದ್ದೀವಿ. ಅದರಿಂದ ಅರ್ಥ ನಾಳೆ ಇವನ್ನ ಹ್ಯಾಂಗ್ ಮಾಡ್ಬೋದು, ನಾಳೆ ಇವನ್ನ ಪನಿಷ್ ಮಾಡ್ಬೋದು ಅಂತ ಅಲ್ಲ. ಬಟ್ ದಿಸ್ ಇಸ್ ಅ ಪ್ರಾಸೆಸ್. ದಿಸ್ ಪ್ರಾಸೆಸ್ ವಿಲ್ ಕಂಟಿನ್ಯೂ. ಈ ಒಂದು ಘಟನೆ ಆಗಿ 17 ವರ್ಷಗಳಾಗಿದೆ. 17 ವರ್ಷಗಳ ನಂತರ ಇದೀಗ ಈ ತರದ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹಂಗಲ್ಲ ನೋಡಿ. ಎನಿ ಇಂಟರ್ನ್ಯಾಷನಲ್ ಕಲ್ಪ್ರಿಟ್, ಇಫ್ ಯು ಹ್ಯಾವ್ ಟು ಬ್ರಿಂಗ್ ದಮ್ ಟು ಬುಕ್, ಅಂದರೆ ಅವ್ರನ್ನ ಈ ನ್ಯಾಯಕ್ಕೆ ಮುಂದೆ ನಿಲ್ಸಕ್ಕೆ ವರ್ಷಗಳು ಬೇಕಾಗುತ್ತೆ. ಸೊ ಈ ಯಾವುದೇ ಹೇಳೋದು ಲೋ ಎಕ್ಸ್ಪರ್ಟ್ಸ್ ಹೇಳ್ಬೋದು. ಅದು ನಮ್ಮ ದೇಶದಲ್ಲೇ ಒಂದೊಂದು ಕೇಸ್ಗಳಿಗೆ ವರ್ಷಗಟ್ಟಲೆ ನಾವು ತಗೊಳ್ತಾ ಇರ್ತೀವಿ. ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ಇಂಟರ್ನ್ಯಾಷನಲ್ ಲೋ. ಇದರಲ್ಲಿ ನಾವು ಹೋಗಿ ಸಾಕಪ್ಪ ನನಗೆ ಸಾಕಾಗಲ್ಲ ಅಂತ ನಾವು ಹಿಂದಿರುಗಿ ಬಂದಿಲ್ಲ. ಸೊ ಡಿಲೇ ಈಸ್ ದೇರ್ ನೋ. ಸೊ ಡಿಲೇ ಈಸ್ ನ್ಯಾಚುರಲ್ ಆ್ಯಂಡ್ ಫೈನಲಿ ಇಟ್ ಹ್ಯಾಸ್ ಹ್ಯಾಪನ್. ಇದರಲ್ಲಿ ಏನು ನಮಗೆ ಇವಾಗ ಇವತ್ತೇ ಮಾಡಬೇಕು ನಾಳೆ ಮಾಡಬೇಕು ಅಂತ ಆ ಥರ ಒಂದಿಲ್ಲ. ಸೊ ನಮಗೆ ಏನು ಬೇಕಾಗಿರೋದಂದ್ರೆ ಲೀಗಲ್ ಪ್ರಾಸೆಸ್ ಇಸ್ ಅ ವೆರಿ ವೆರಿ ಕಂಟಿನ್ಯೂಸ್ ಲಾಂಗ್ ಒನ್. ಅಂದರೆ ಇವತ್ತು ನಾಳೆ ಫಿನಿಶ್ ಆಗೋದಲ್ಲ ಅದು. ಬಟ್ ಆಸ್ ಎ ಕಂಟ್ರಿ ಇದು ನಮ್ಮ ದೌತ್ಯ. ಇದು ಇವನೇನು ಮಾಡಿದ್ದಾನೆ, ನಮ್ಮ ಜೊತೆಗೆ ಯಾರ್ಯಾರಿತ್ತು, ಅವನ ಜೊತೆಗೆ ಯಾರ್ಯಾರಿತ್ತು ನಮ್ಮ ಮೇಲೆ ಈ ಥರ ದಾಳಿ ಮಾಡೋಕ್ಕೆ ಯಾವ ಥರ ಪ್ಲ್ಯಾನ್ ಮಾಡಿರ್ಬೋದು, ಅವ್ರು ಹೇಳುವುದೆಲ್ಲ ನಿಜಾನ ಇಲ್ಲ ಸುಳ್ಳ ಅಂತರ ಅದು ಒಂದು ತಿಳ್ಕೊಳ್ಳೋಕ್ಕೆ ನಮ್ಮ ಏಜೆನ್ಸೀಸ್ ತುಂಬ ಪ್ರಯತ್ನ ಮಾಡ್ತಾರೆ. ಬಟ್ ನಾವು ಇಟ್ಕೊಂಡಿರುವ ಒಂದು ಟೆರರಿಸ್ಟ್ ಥರ ಅವರ ಮೇಲೆ ಡೀಲ್ ಮಾಡೋಕ್ಕೆ ನಮಗಾಗಲ್ಲ. ಸೊ ಬಿಕಾಸ್ ವಿ ಹ್ಯಾವ್ ಬ್ರಾಟ್ ಹಿಮ್ ಅಂಡರ್ ಎಕ್ಸ್ಟ್ರಡಿಷನ್ ಅಗ್ರಿಮೆಂಟ್ ಆ್ಯಂಡ್ ವಿ ಆರ್ ನಮಗೆ ತುಂಬ ಜವಾಬ್ದಾರಿಕೆ ಇದೆ ಅವರ ಮೇಲೆ. ಸೈಕಲಾಜಿಕಲಿ ಆಸ್ ವೆಲ್ ಆಸ್ ಫಿಸಿಕಲಿ ವಿ ಕೆನಾಟ್ ಹಾರ್ಮ್ ಹಿಮ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಪನಿಷ್ಮೆಂಟ್ ಅಂತ ಹೇಳಿದರೆ ಇವತ್ತು ಅವ್ರನ್ನ ತಗೊಂಡ್ಬಿಟ್ಟು ನಾಳೆ ಹ್ಯಾಂಗ್ ಮಾಡುವುದು ಅಂತ ಆ ಥರ ಒಂದು ಸ್ಥಿತಿ ನಮಗೆ ಇರಲ್ಲ, ಯಾರಿಗೂ ಸಿಗಲ್ಲ. ಸೊ ನೋಡೋಣ ಎಷ್ಟು ಮಟ್ಟಿಗೆ ನಮಗೇನು ಮಾಡೋಕ್ಕಾಗುತ್ತೆ. ವರ್ಷಗಳಾದ್ರೂ ಕೂಡ ನಾವು ಭಾರತೀಯರು ಇದನ್ನ ಮರೆತಿಲ್ಲ. ಒಂದು ಸ್ಪಷ್ಟವಾಗಿರುವಂಥ ಒಂದು ಸಂದೇಶವನ್ನ ಟೆರರಿಸ್ಟ್ ಸಿಂಡಿಕೇಟ್ಗಳಿಗೆ ಕೊಡೋದಕ್ಕೆ ನಮಗೆ ಈ ಮೂಲಕವಾಗಿ ಸಾಧ್ಯ ಆಗಿದೆ. ನಾವು ಇದನ್ನು ಮರೆಯೋದು ಇಲ್ಲ, ಮರೆತಿಲ್ಲ. ನಿಜವಾಗ್ಲೂ 26/11 ಥರ ಒಂದು ದಾಳಿ ಪ್ರಪಂಚದಲ್ಲೇ ಒನ್ ಆಫ್ ದ ಬೆಸ್ಟ್, ಒನ್ ಆಫ್ ದಿ ವರ್ಸ್ಟ್ ಅಂತ ಹೇಳ್ಬೋದು. ಓಕೆ, 9/11 US ಅಲ್ಲಿ ನಡೆದಿರುವ 9/11 ಬಿಟ್ಟರೆ 26/11 ಈಸ್ ಆನ್ ಪಾರ್ ವಿತ್ ದ ಸೆಕೆಂಡ್ ಲೆವೆಲ್ ಅಟ್ಯಾಕ್ಸ್ ಅಂತ ಹೇಳ್ಬೋದು. ಬಟ್ ಎಕ್ಸ್ಕ್ಲೂಸಿವ್ ಅಂತ ಹೇಳೋಕ್ಕೆ ಅದು ನಮ್ಗೆ ಗೊತ್ತಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ಅದು ಹೇಳುವುದು ಅಂದರೆ ನನ್ನ ಮಗ ಅದರಲ್ಲಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದು ನಾನು ತಯಾರಿಲ್ಲ. ಬಟ್ ಇಟ್ ವಾಸ್ ಒನ್ ಅಮಂಗ್ ದ ವರ್ಸ್ಟ್ ಟೆರರಿಸ್ಟ್ ಅಟ್ಯಾಕ್ಸ್ ಇನ್ ದ ವರ್ಲ್ಡ್. ಯಾರೂ, ಯಾಕಂದರೆ ಎಷ್ಟು ನ್ಯಾಷನಾಲಿಟೀಸ್ ಇನ್ವಾಲ್ವ್ ಆಗಿರುವುದು ಅಂದರೆ ಅದು ಆ ಥರ ಆಗಿದೆ. ಈ ನಮಗೆ ಎರಡು ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಹೋಗಿರುವವರೆಲ್ಲ ಭಾರತೀಯರಲ್ಲ. ಮೋಸ್ಟ್ ಆಫ್ ದಮ್ ಎಕ್ಸೆಪ್ಟ್ ಈ ಪೊಲೀಸ್ ಆ್ಯಂಡ್ ಸೆಕ್ಯೂರಿಟಿ ಫೋರ್ಸಸ್, ಮೋಸ್ಟ್ ಆಫ್ ದಮ್ ವೆರ್ ಇನ್ನಸೆಂಟ್ ಪೀಪಲ್. ಸೊ ವಿ ಹ್ಯಾವ್ ಟು 166 ಆ್ಯಂಡ್ ದೆನ್ ಇದು ಇಂಜುರಿ ಆಗಿರೋದು. ಸೊ ನಾವು ಹೇಳಬೇಕಾಗಿರೋದು ಏನು ಅಂದರೆ ಇಟ್ಸ್ ನಾಟ್ ನಂಬರ್ಸ್ ಆರ್ ಎನಿಥಿಂಗ್ ಲೈಕ್ ದಟ್, ಬಟ್ ದ ನೇಚರ್ ಆಫ್ ಅಟ್ಯಾಕ್ ಆನ್ ಇನ್ನಸೆನ್ಸ್. So that makes this thing like that.
ವಿ ಕುಡ್ ಶೋ ದ ವರ್ಲ್ಡ್ ದಟ್ ನೋ ಸಿ ದಿಸ್ ಇಸ್ ಟೆರರಿಸಮ್. ಟೆರರಿಸಮ್ ಅಂದರೆ ಏನು ಅಂದರೆ ಸುಮ್ಮನೆ ಭಯೋತ್ಪಾದಕರು ಅಂತ ಹೇಳಿದ್ರೆ ಆಗಲ್ಲ. ಬಟ್ ದೇ ಹ್ಯಾವ್ ನೋ ಇಯರ್ಸ್, ನೋ ಐಸ್, ನಥಿಂಗ್. ದೇ ವರ್ಕ್ ಆಸ್ ಮೆಷಿನ್ಸ್. ಅವರದು ಇವರಿರ್ತಾರಲ್ಲ, ಸೊ ಅವ್ರದ್ದು ಮಾಸ್ಟರ್ ಮೈಂಡ್ ಇರ್ತಾರೆ. ಅವ್ರ ಮಾಸ್ಟರ್ ಮೈಂಡ್ ಏನು ಹೇಳ್ತಾರೋ ಅದೇ ಥರ ಮಾಡಿಬಿಡ್ತಾರೆ. ಸೊ ಟೆರರಿಸಮ್ ಇಸ್ ದಟ್ ವರ್ಸ್ ಆ್ಯಂಡ್ ಅಫೇರ್. ಫೈನಲ್ ಸರ್, ಅಂದರೆ ನಿಮ್ಮ ಮಗ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ಕೂಡ ಇದೇ ಒಂದು ದಾಳಿಯಲ್ಲಿ ಸಾವನ್ನಪ್ಪಿರುವಂಥದ್ದು. ಸೊ ಇಷ್ಟು ವರ್ಷಗಳಾಗಿದೆ, ಅದನ್ನ ಹೆಂಗೆ ಕೇಳಬೇಕು ಅನ್ನೋದು ನನಗೂ ಕಷ್ಟ ಆಗ್ತಾ ಇದೆ. ಮಗನನ್ನ ದೇಶಕ್ಕಾಗಿ ಮಗನನ್ನ ದೇಶಕ್ಕಾಗಿ ಅಂತ ಹೇಳೋದು ದಟ್ ಇಸ್ ಅ ರಾಂಗ್ ದಿಸ್ ಥಿಂಗ್, ರಾಂಗ್ ಟರ್ಮ್ ಆ್ಯಕ್ಚುಲಿ. ಯಾರೂ ಅವ್ರ ಸ್ವಂತ ಮಗನ ದೇಶಕ್ಕಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲ್ಲ. ನಾನು ಮೈ ಎಫರ್ಟ್ ಅವನ್ನ ಆರ್ಮ್ಡ್ ಫೋರ್ಸಸ್ ಕಳ್ಸೋಕ್ಕೆ ಮೈ ಎಫರ್ಟ್ ಇಸ್ ನಿಲ್ ಆ್ಯಕ್ಚುಲಿ. ಇಟ್ಸ್ ಆಲ್ ಹಿಸ್ ಎಫರ್ಟ್ ಆ್ಯಂಡ್ ದೆನ್ ಹಿ ಹ್ಯಾಸ್ ಡನ್ ದಟ್. ಸೊ ಏನು ಆ ಥರ ಹೇಳಬೇಕಾಗಿದ್ರೆ 26/11 ನನ್ನ ಹತ್ರ ನೀವು ಯಾಕೆ ಇವಾಗ ಇಂಟರ್ವ್ಯೂ ತಗೊಳ್ಳೋದು ಅಂದರೆ ಸಂದೀಪ್ ವಾಸ್ ಪಾರ್ಟ್ ಆಫ್ ದಟ್ ಆಪರೇಷನ್. ದಟ್ ಇಸ್ ಓನ್ಲಿ ರೀಸನ್. ಅದರ್ ದ್ಯಾನ್ ದ್ಯಾಟ್ ಆ್ಯಸ್ ಅನ್ ಇಂಡಿಯನ್ ಐ ಸ್ಟಿಲ್ ನನ್ನ ಮನಸ್ಸಲ್ಲಿ ಭೀತಿ ಆಗ್ತಾ ಇದೆ ಅದೆಲ್ಲ ಹಳೆ ವಿಡಿಯೋಸ್ ಎಲ್ಲ ನೋಡುವಾಗ. ಸೊ ಇಟ್ ಇಸ್ ನಾಟ್ ದಟ್ ಸಂದೀಪ್ ವಾಸ್ ದೇರ್ ಆ್ಯಂಡ್ ದಟ್ ಇಸ್ ಇಂಪಾರ್ಟೆಂಟ್ ಟು ಮೀ. ಯು ಆರ್ ಕಮಿಂಗ್ ಆ್ಯಂಡ್ ದೆನ್ ಆಸ್ಕಿಂಗ್ ಮೀ ಬಿಕಾಸ್ ಸಂದೀಪ್ ವಾಸ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ಹಿ ವಾಸ್ ಪಾರ್ಟ್. ತಾಜ್ ಹೋಟೆಲಲ್ಲಿ ನಡೆದಿರುವ ಘಟನೆ ತುಂಬ ಜಾಸ್ತಿ ನಡೆದಿತ್ತು ಆ್ಯಂಡ್ ವಿ ಲಾಸ್ಟ್ ಮೆನಿ ಪೀಪಲ್ ದೇರ್, 33 ಪೀಪಲ್ ಇನ್ಕ್ಲೂಡಿಂಗ್ ಸಂದೀಪ್. ಸೊ ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿಂದ ಆಪರೇಷನ್ಗೆ ಹೋಗುವಾಗ ಅವ್ರು ಇಲ್ಲಿಂದಾನೇ ಅಂದರೆ ಇಲ್ಲಿದ್ರು ಅವರು ಹೋಗೋದಕ್ಕೂ ಮುಂಚೆ ಏನಾದರೂ ಕಾನ್ವರ್ಸೇಟ್ ಆಗಿತ್ತ ನಿಮ್ಮ ಫ್ಯಾಮಿಲಿ ಜೊತೆಗೆ? ಇಲ್ಲ, ಅವನು ಇಲ್ಲಿ ಇರಲಿಲ್ಲ ಆಪರೇಷನ್ ನೋಡಿದೆ ನಾನು. ಇಲ್ಲ ಆಪರೇಷನ್ ಹೋಗುವಾಗ ಅವನು ಇಲ್ಲಿ ಇರಲಿಲ್ಲ. ನೋ, ಹಿ ವಾಸ್ ಇನ್ ದ ಅಲ್ಲಿ ಡ್ಯೂಟಿಯಲ್ಲೇ ಇದ್ದ ಅವನು. ಮನೆಸರಲ್ಲಿಂದ ಹೋಗಿರೋದು. ಹಿ ಕಾಲ್ಡ್ ಮೀ ಇನ್ ದ ನೈಟ್. ಒಂದು 11:11ವರೆಗೆ ಫೋನ್ ಮಾಡಿಬಿಟ್ಟು ಕೇಳಿದ್ರು. 11:11 ಎಸ್, ಆ ಸಮಯದಲ್ಲಿ ಹೇಳಿದ್ರು. ಐ ವಾಸ್ ನಾಟ್ ನೋಯಿಂಗ್ ದಟ್. ಅವನು ಹೋದ್ಮೇಲೆನೂ ನನಗೆ ಗೊತ್ತಿಲ್ಲ ಅವನು ಹೋಗಿರೋದು. ಅವನು ಹೋದ್ಮೇಲೆನೂ ನನಗೆ ಗೊತ್ತಿರಲಿಲ್ಲ. ಐ ಸಾ ಇಟ್ ಆನ್ ಸಮ್ ನ್ಯೂಸ್ ಚಾನಲ್ in the next day morning, 28th morning, and he spoke to me on 26th night. So he said that something, no, he never used to tell me that. ಅವನು ನನ್ನ ಹತ್ರ ನಾನು ಈ ಆಪರೇಷನ್ಗೆ ಹೋಗ್ತಾ ಇದ್ದೀನಿ ಅದರಲ್ಲಿ ಯಾವಾಗಲೂ ಹೇಳ್ತಾ ಇರಲಿಲ್ಲ, ಆವತ್ತೂ ಹೇಳಲಿಲ್ಲ. ಬಟ್ ಅವನು ಹೋದ್ಮೇಲೆ ನನಗೆ ಬೇರೆ ಇಲ್ಲಿಂದ ಆರ್ಮಿ ಹೆಡ್ ಕ್ವಾರ್ಟರ್ಸಿಂದ ಕಾಲ್ ಬಂತು. ಆಮೇಲೆ ಇದರಿಂದ ಟಿ ವಿಯಲ್ಲೇ ಫಸ್ಟ್ ಗೊತ್ತಾಗಿರೋದು. ಸೊ ಅವನು ನನ್ನ ಹತ್ರ ಮಾತಾಡಿರೋದು ಏನಂದರೆ, ನಾನು ಹೇಳಿದೆ ಅದು ಏನೋ ಇರ್ಬೋದು, ಮುಂಬೈ ಅಲ್ವಾ, ಮುಂಬೈಯಲ್ಲಿ ಏನೇನೋ ಇರ್ಬೋದು, ವೈ ಡು ಯು ಬಾದರ್ ಅಬೌಟ್ ದಟ್ ಅಂತಾನೆ ಹೇಳಿರೋದು. ಅವ್ರು ಹೇಳಿದ್ರು, ನೋ ಸಮಥಿಂಗ್ ಇಂಪಾರ್ಟೆಂಟ್ ಇಸ್ ಹ್ಯಾಪನಿಂಗ್ ಇನ್ ಮುಂಬೈ, ಯು ಸ್ವಿಚ್ ಆನ್ ದ ಟಿ ವಿ ಅಗೇನ್. ಐ ಹ್ಯಾವ್ ಸೀನ್ ಸಮ್ ಪ್ರೋಗ್ರಾಮ್ಸ್ ಆ್ಯಂಡ್ ದೆನ್ ಐ ವಾಸ್ ಸ್ವಿಚಿಂಗ್ ಆಫ್ ದ ಟಿ ವಿ. ದೆನ್ ಹಿ ಸೆಡ್ ದಟ್ ಯು ಓಪನ್ ಇಟ್ ಅಪ್ ಆ್ಯಂಡ್ ದೆನ್ ಸಿ. ದೆನ್ ಐ ಸೋ ಫಾರ್ ಅಬೌಟ್ 1 hour ಆ್ಯಂಡ್ ದೆನ್ ಸಮಥಿಂಗ್ ವಾಸ್ ಗೋಯಿಂಗ್ ಆನ್ ಆ್ಯಂಡ್ ಐ ಕುಡ್ ನಾಟ್ ಮೇಕ್ ಔಟ್ ವಾಟ್ ಈಸ್ ಹ್ಯಾಪನಿಂಗ್ ಆ್ಯಂಡ್ ಐ ವಾಸ್ ನಾಟ್ ನೋಯಿಂಗ್ ದಟ್ ಸಂದೀಪ್ ಇಸ್ ದೇರ್. ಸೊ ಐ ಸ್ವಿಚ್ಡ್ ಆಫ್ ದ ಟಿ ವಿ ಆ್ಯಂಡ್ ದೆನ್ ಸ್ಲೆಪ್ಟ್. Next day morning only I understood that something is happening. ಈಗ ಫೈನಲಿ ರಾಣಾ ಉಗ್ರನನ್ನ ಕರೆತರಲಾಗಿದೆ. ಸೊ ಇದೊಂದು ಮುಕ್ತಾಯ ಅಂತ ಹೇಳಕ್ಕೆ ಡೆಡ್ ಎಂಡ್ ಅಲ್ಲ, ಅದು ನಮ್ಗೆ ಏನಾದರೂ ಒಂದು ಈ ಒಂದು ಮಾಹಿತಿ ಸಿಗ್ಬೋದು ಅನ್ನುವಂಥ ಆಶಾಭಾವನೆ ನನ್ನನ್ನು ನೀವು ಅಲ್ಲಿ ಸೇರಿದಂಥ ಭಾರತೀಯರಲ್ಲಿ ಇರುವಂಥದ್ದು ನಿಜವಾಗ್ಲು. ಸೊ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಸಮ್ ಇನ್ಫಾರ್ಮೇಷನ್ ಆರ್ ಅದರ್ವೈಸ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಇವನೇನು ಮಾಡಿದ್ದಾನೆ, ಹೂ ವಾಸ್ ಬಿಹೈಂಡ್ ಹಿಮ್, ಅಟ್ ಲೀಸ್ಟ್ ದಟ್ ಇನ್ಫಾರ್ಮೇಷನ್ ಇವನ್ ಬಾಯಿಂದ ಬಂದರೆ, ಇಫ್ ಇಟ್ ಇಸ್ ರೆಕಾರ್ಡೆಡ್ sorry, if it is recorded, that will be gain. ದೊಡ್ಡ ಲೀಡ್ ಆಗುತ್ತೆ. ಹೌದು, ಆಗುತ್ತೆ. ಇದಿಷ್ಟು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೆ ಉನ್ನಿಕೃಷ್ಣನ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಅಶೋಕ್ ಮುಲ್ಕಿ.